ನಮಸ್ಕಾರ ನಿಮ್ಮೆಲ್ರಿಗೂ. ಇವತ್ತಿನ ವಿಡಿಯೋ ಎರಿಕ್ ಮೇಡ್ ಹಸ್ ಅವನ ಬಗ್ಗೆ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಇವತ್ತು ಅವನು ಹೇಳಿದ ಒಂದು ಮಾತು, ಅವನು ಹರೆಯದ ವಯಸ್ಸಲ್ಲಿ ತೀರಿ ಹೋಗಿರೋ ಹುಡುಗ. ಓಕೆ, ಒಂದು 20 ಇಯರಲ್ಲಿ ಇರ್ಬೋದು. ಚಿಕ್ಕ ವಯಸ್ಸಲ್ಲೇ ಅವನು ತೀರಿ ಹೋಗಿದ್ದಾನೆ. ಅವನು ತೀರಿ ಹೋದ್ಮೇಲೆ ಅವರ ಅಮ್ಮ ಅಪ್ಪ ಒಂದು ಸೈಕಿಕ್, ಆಟೋಮೆಟಿಕ್ ರೈಟಿಂಗ್ ಸೈಕಿಕ್ ಇರ್ತಾರಲ್ವ, ಆತ್ಮನ ಸಂಪರ್ಕ ಮಾಡೋರು, ಅವ್ರ ಕಡೆಯಿಂದ ಸಂಪರ್ಕ ಮಾಡಿಬಿಟ್ಟು ತುಂಬ ಆತ್ಮಲೋಕದಲ್ಲಿ ಇರೋ ಏನು ನಡೆಯುತ್ತೆ, ಅವನು ಹೋದ್ಮೇಲೆ ಏನಾಯಿತು, ಆ ರೀತಿ ಎಲ್ಲ ಎಷ್ಟೋ ಕ್ವಶನ್ಗೆ ಅವನು ಆನ್ಸರ್ ಮಾಡಿದ್ದಾನೆ, ಎರಿಕ್ ಮೇಡ್ ಹಸ್. ಓಕೆ, ಇವತ್ತು ಒಂದು ಅವನ ಆನ್ಸರ್ ತುಂಬ ಇಂಪಾರ್ಟೆಂಟ್ ಆಗಿರೋ ಅವನ ಆನ್ಸರ್ ನಾನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ ಎಲ್ರಿಗೂ. ಅವನು ಶರೀರದಿಂದ ಹೊರಗಡೆ ಬಂದ ತಕ್ಷಣ ಅವನಿಗೆ ಏನು ಪಶ್ಚಾತ್ತಾಪ ಆಯಿತು. ಓಕೆ, ನಾವು ಆತ್ಮಲೋಕಕ್ಕೆ ಹೋದಾಗ ಸ್ವಲ್ಪ ಹೊತ್ತಾದಮೇಲೆ, ಓಕೆ, ಆಗ ಏನು ಪಶ್ಚಾತ್ತಾಪ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಈ ಪಶ್ಚಾತ್ತಾಪ ಎಲ್ಲ ಸೋಲ್ಗಳಿಗೂ ಆಗುತ್ತೆ ಫ್ರೆಂಡ್ಸ್. ಏನಾಗುತ್ತೆ, ನಾನು ಭೂಮಿ ಮೇಲೆ ಬಂದು ಇರೋವಷ್ಟು ದಿನಾನು ನನ್ನ ದಿನಗಳನ್ನು ವೇಸ್ಟ್ ಮಾಡಿಕೊಂಡೆ, ಚಿಂತೆಯಲ್ಲಿ ನನ್ನ ದಿನಗಳನ್ನು ವೇಸ್ಟ್ ಮಾಡಿಬಿಟ್ಟೆ ಅಂತ ಅನ್ನೋ ಒಂದು ದೊಡ್ಡ ಪಶ್ಚಾತ್ತಾಪ ಇದು. ಆತ್ಮಲೋಕದಲ್ಲಿ ನಮಗೆಲ್ರಿಗೂ ಆಗೋದು ಒಂದು ದೊಡ್ಡ ಪಶ್ಚಾತ್ತಾಪ ಇದು. ನಾವು ಸ್ವಲ್ಪ ಹೊತ್ತು ಬಂದಿರ್ತೀವಿ. ಓಕೆ, 3 ದಿನನೇ ಅಂದ್ಕೊಳ್ಳಿ, ಭೂಮಿ ಮೇಲೆ 3 ದಿನಕ್ಕೋಸ್ಕರ ನಾವು ಬಂದು 3 ದಿನಾನೂ ನಾವು ಯೋಚನೆಯಲ್ಲೇ ಡಿಪ್ರೆಷನಲ್ಲಿ ಕಳೆದ್ಬಿಡ್ತೀವಿ ಫ್ರೆಂಡ್ಸ್. ಆಮೇಲೆ ನಾವು ಆತ್ಮಲೋಕಕ್ಕೆ ಹೋದಾಗ ನಮಗೆ ಅರಿವಾಗುತ್ತೆ, ಅಯ್ಯೋ ನಾನು ಮಾಡೋಕ್ಕೆ ಹೋಗಿರೋದೇ ಬೇರೆ ಕೆಲಸ, ನಾನು ಮಾಡಿ ಬಂದಿರೋದೇ ಬೇರೆ ಕೆಲಸ. ಓಕೆ, ಯಾಕಂದರೆ ನಮಗೆ ಗೊತ್ತಿರಲ್ಲ ನಾವು ಏನು ಮಾಡೋದಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ ಅನ್ನೋದೇ ನಾವು ಮರ್ತು ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನಾವು ಬರೀ ಒಂದು ಜಾಬ್ ಆಗಲಿಲ್ಲ ಅಂದ್ರೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಜಾಬ್ ಆಗ್ತಾಯಿಲ್ಲ, ಮದುವೆ ಆಗ್ತಾಯಿಲ್ಲ ಮಕ್ಕಳದು, ಅದಕ್ಕೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನಮ್ಮನ್ನು ಯಾರೋ ಬಿಟ್ಟು ಹೋದರು, ತೀರಿ ಹೋದರು, ಅವ್ರು ಹೋದ್ರಲ್ಲ ಅಂತ ಅದಕ್ಕೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನಾವೇನು ಅನ್ಕೋತೀವಿ, ನಮ್ಮನ್ನು ಬಿಟ್ಟು ಒಬ್ಬರು ಹೋಗಿದ್ದಾರೆ ಆತ್ಮಲೋಕಕ್ಕೆ ಅಂದರೆ ಮುಗೀತು, ಅವರು ಎಲ್ಲಿ ಹೋದ್ರೋ ಏನೋ, ನಾವೆಲ್ಲಿದ್ದೀವೋ ಏನೋ, ಈ ಜೀವನನೇ ಮುಗೀತು, ಎಂಡ್ ಆಗಿಬಿಡ್ತು ಅನ್ನೋ ಒಂದು ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಫುಲ್ಲು ಏನು ನಮಗೆ ತಲೆಯಲ್ಲಿ ಏನೂ ಇರಲ್ಲ, ಎಲ್ಲ ಮುಗೀತು, ನಮ್ಮ ಜೀವನನೇ ಮುಗೀತು ಅನ್ನೋ ಒಂದು ಸಿಚುವೇಶನ್ಗೆ ನಾವು ಬಂದುಬಿಡ್ತೀವಿ. ನೋಡಿ, ಏನೂ ಮುಗಿಲಿಲ್ಲ, ನಾವು ಇದ್ದೀವಿ ಭೂಮಿ ಮೇಲೆ, ಅವರು ಒಂದು ಸೂಕ್ಷ್ಮ ಜಗತ್ತಲ್ಲಿ, ಕಣ್ಣಿಗೆ ಕಾಣದೇ ಇರೋ ಜಗತ್ತಲ್ಲಿ, ಆತ್ಮಲೋಕದಲ್ಲಿ ಅವರು ಇದ್ದಾರೆ, ನಮ್ಮ ಅಕ್ಕಪಕ್ಕ ಇದ್ದಾರೆ, ನಮ್ಮ ಹತ್ತಿರ ಇದ್ದಾರೆ. ನಾವು ಒಂದಿನ ಮತ್ತೆ ಕೂಡ್ತೀವಿ. ಎಲ್ಲಿ ಕೂಡ್ತೀವಿ? ಆತ್ಮಲೋಕದಲ್ಲಿ ಕೂಡ್ತೀವಿ, ಮತ್ತು ಭೂಮಿ ಮೇಲೆ ಬರ್ತೀವಿ. ಈ ಶರೀರದ ಒಳಗಡೆ ಬಂದು ಇಲ್ಲಿ ಕೂಡ್ಕೋತೀವಿ, ಏನೋ ಒಂದು ಕನೆಕ್ಷನ್ ಇಟ್ಕೊಂಡು ಬರ್ತೀವಿ. ಹಾಗೆ ಬರ್ತಾ ಇರ್ತೀವಿ, ಕೂಡ್ತಾ ಇರ್ತೀವಿ. ಒಂದು ಊರಲ್ಲಿ, ಅವರು ಒಂದು ಊರಲ್ಲಿದ್ದಾರೆ, ನಾವು ಒಂದು ಊರಲ್ಲಿದ್ದೀವಿ. ನಾವು ಪ್ರೀತಿ ಮಾಡ್ತೀವಿ ಅವ್ರನ್ನ, ನಾವು ಪ್ರೀತಿ ಮಾಡೋರು ನಾವು ಕೂಡಲ್ಲ ಅಂತ ಅರ್ಥ ಅಲ್ಲ, ಕೂಡ್ತೀವಿ ನಾವು. ಡೆಫಿನೆಟ್ಲಿ ಅವ್ರ ಜೊತೆ ನಾವು ಒಂದಿನ ಕೂಡ್ಕೋತೀವಿ ನಾವು. ನೀವೇನು ಅನ್ಕೋತೀರಾ, ತೀರಿ ಹೋದವರು ಹೋಗ್ಬಿಟ್ರು, ಎಲ್ಲಿ ಹೋದ್ರೋ ಏನೋ, ಆ ರೀತಿ ತಿಳ್ಕೊಂಬಿಡ್ತೀರಾ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರ. ಏನೂ ಇಲ್ಲ, ಎಲ್ಲ ಮುಗ್ದೋಯ್ತಾ, ನನ್ನ ಜೀವನನೇ ಮುಗ್ದೋಯ್ತು ಅಂತ ಹೇಳಿಬಿಟ್ಟು ನೀವು ಬಂದಿರೋ ಕೆಲಸಗಳನ್ನು ಮರ್ತು ಹೋಗ್ತೀರಾ. ಮರ್ತು ಹೋಗಿ ಇರೋ ಅಷ್ಟು ದಿನಾನೂ ಚಿಂತೆಯಲ್ಲೇ ಕಳೆದ್ಬಿಡ್ತೀರಾ. ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಲ್ಲ. ಇವಾಗ ನೀವು ತಗೊಂಡು ಬರ್ತೀರಾ, ಹೋಗಿರೋರನ್ನ ತಗೊಂಡು ಬರಲ್ಲ, ಅವ್ರಿಗೂ ಕಷ್ಟ, ನಿಮಗೂ ಕಷ್ಟ. ನೋಡಿ, 3 ದಿನ ನಾವು ಜೀವನ ಮಾಡೋದಕ್ಕೆ ಬಂದಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ನಿಮಗೆ ಜಾಬ್ ಸಿಗಲಿಲ್ವಾ, ಏನಿದೆ ಅದನ್ನೇ ಮಾಡಿ. ಏನು ಕೆಲಸ, ನಿಮಗೆ ಗೌರ್ಮೆಂಟ್ ಜಾಬೇ ಸಿಗಬೇಕು ಅನ್ನೋದು ಅದು ಬೇಡ. ಯಾವ ರೀತಿಯ ಜೀವನ ನಿಮ್ಮ ಹತ್ರ ಇದೆ ಅದರಲ್ಲೇ ಖುಷಿಯಾಗಿ ಜೀವನ ಮಾಡಬೇಕು. ಅದನ್ನು ಬಿಟ್ಟು ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡೋದು, ಚಿಂತೆಯಲ್ಲೇ ಮುಳುಗೋಗ್ಬಿಡೋದು ಅಂದರೆ ನೀವು ಬಂದಿರೋ ಕೆಲಸನ ಫುಲ್ಲು ನೀವು ಮರ್ತೋಗ್ಬಿಡ್ತೀರ ಫ್ರೆಂಡ್ಸ್. ಒಂದಿನ ನಾವು ಆತ್ಮಲೋಕಕ್ಕೆ ಹೋಗಬೇಕು ಅಲ್ವಾ? ಅದನ್ನಾದರೂ ತಿಳ್ಕೊಂಡು ಸರಿ ಇನ್ನು ಹೋಗೋದಿದೆ ನಾವು
ರೆಡಿ ಆಗಬೇಕು, ಹೋಗಬೇಕು. ತಯಾರಿ ಮಾಡೋದು ಊರಿಗೆಲ್ಲ ಹೋಗೋಕೆ ಹೆಂಗೆ ತಯಾರಿ ಮಾಡ್ತೇವಲ್ವ, ಇದು ಹಂಗಲ್ಲ. ಇದು ಯಾವಾಗ ಬೇಕಾದಾಗ ಬಂದುಬಿಡ್ಬೋದು. ಇದು ನಿಮಗೆ ತಯಾರಿ ಮಾಡೋದಕ್ಕೂ ಕೊಡಲ್ಲ. ನಿಮ್ಮ ಒಂದು ಆ ಟೈಮ್ ಬಂದುಬಿಟ್ರೆ ನೀವು ತಯಾರಿ ಮಾಡೋದಕ್ಕೆ ಕೊಡಲ್ಲ. ತಯಾರಿ ಅಂದರೆ ಏನು? ಒಳ್ಳೊಳ್ಳೆ ಕೆಲಸ ಮಾಡೋದೇ ನಿಮ್ಮ ತಯಾರಿ. ನೀವು ಬಂದಿರೋ ಕೆಲಸ ಮಾಡೋದೇ ನಿಮ್ಮ ತಯಾರಿ. ಬಿಟ್ಬಿಡಿ, ಚಿಂತೆ ಮಾಡೋದ್ರೊಳಗಡೆ ಜೀವನ ಕಳಿಬೇಡಿ. ಆ ಎರಿಕ್ ಮೇಡನ್ಸ್ ಹುಡುಗ ಹೇಳೋದು ಅದನ್ನೇ ಹೇಳ್ತಾ ಇರೋದು. ಎಷ್ಟೋ ಆತ್ಮಗಳು ಅದೇ ಪಶ್ಚಾತ್ತಾಪ ಪಡ್ತಾರೆ. ನಾನು ಹೋಗಿರೋ ಕೆಲಸ ಮಾಡದೆ ನಾನು ಬಂದುಬಿಟ್ಟೆ, ಮತ್ತೆ ತಿರ್ಗಾ ಹೋಗಬೇಕು ಭೂಮಿ ಮೇಲೆ. ಇದು ಭೂಮಿ ತುಂಬ ಕೆಟ್ಟದ್ದು. ತಿರ್ಗಾ ಭೂಮಿ ಮೇಲೆ ಬರಬೇಕು ಅಂದ್ರೇ ನೀವು ಚಿಂತೆ ಮಾಡಿ, ನೀವೇನು ಬೇಕಾದರೂ ಮಾಡಿ, ನಾನು ಹೇಳಲ್ಲ. ಆದರೆ ಹಿಂದಿನ ಜನ್ಮದಿಂದ ಸ್ವಲ್ಪ ಕರ್ಮಗಳು ಬಂದಿರುತ್ತೆ, ಆ ಕರ್ಮನೂ ಕಳಿಬೇಕಲ್ವಾ. ಎಲ್ಲನೂ ಒಳ್ಳೆಯದೇ ಆಗಲಿ, ಎಲ್ಲನೂ ಚೆನ್ನಾಗೇ ಇರಬೇಕು ಅಂತ ಹಂಗಿರಲ್ಲ. ಹಿಂದಿನ ಜನ್ಮದಿಂದ ಬಂದಿರೋ ಆ ಪಾಪ ಕರ್ಮ ನಾವೇನು ಮಾಡಿರ್ತೀವಿ ಅದು ಈ ಜನ್ಮದಲ್ಲಿ ಕಳೆಯೋದಕ್ಕೆ ಬಂದಿರ್ತೀವಿ. ಪೂರ್ತಿಯಾಗಿ ಚೆನ್ನಾಗಿ ಕಳೀಬೇಕು. ಆದಷ್ಟು ಇದ್ದಷ್ಟರಲ್ಲೇ ಖುಷಿಯಾಗಿರಬೇಕು. ಜೀವನ ಖುಷಿಯಾಗಿ ಮಾಡಬೇಕು, ಹ್ಯಾಪಿಯಾಗಿರಬೇಕು. ಒಂದು ರೂಮಲ್ಲಿ ಕೂತ್ಕೊಂಡು ಡಿಪ್ರೆಷನ್ಗೆ ಹೋಗೋದಾಗಲಿ ಈ ರೀತಿ ಮಾಡಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋಬೇಡಿ. ಸಾವು ಒಂದು ಕಟು ಸತ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸಾಯಲೇಬೇಕು ಎಲ್ಲರೂ ಅಲ್ವಾ. ಸಾವು ಅಂದರೆ ಇನ್ನೊಂದು ಅರ್ಥ ಹುಟ್ಟು. ಸಾವಿನ ಇನ್ನೊಂದು ವಿಷಯ ಅರ್ಥ ಹುಟ್ಟೋದು ಅಂತ. ಓಕೆ, ಇದು ಭೂಮಿ ಬರೀ ಕನಸು ಬಿದ್ದಿರೋ ಥರ ನಮಗೆ ಕನಸು ಬಿಡುತ್ತಲ್ಲ ರಾತ್ರಿ ಮಲ್ಕೊಂಡಾಗ, ಆ ರೀತಿ ಇದು ಕನಸು ಬಿದ್ದಿದೆ. ಆ ಕನಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಕೆಲವು ಕ್ಷಣ ಮಾತ್ರ ಭೂಮಿ ಪೂರ್ತಿಯಾಗಿ ನಮ್ಮ ಎಷ್ಟು ನಾವು ಆತ್ಮಲೋಕದಲ್ಲಿ ಇರ್ತೀವಿ ಅಷ್ಟು ಈ ಭೂಮಿ ಅಲ್ಲ. ಮೃತ್ಯುಲೋಕ ಭೂಮಿ. ಪಾಠ ಕಲಿಯೋದಕ್ಕೆ ಅಂತಲೇ ನಾವು ಬಂದಿರ್ತೀವಿ. ಬರೀ 3 ದಿನ ಇರೋದು. 3 ದಿನದಲ್ಲಿ ನೀವೇನೇನು ಸಂಪಾದನೆ ಮಾಡ್ತೀರಾ, ಎಷ್ಟು ಒಳ್ಳೆಯದನ್ನು ಸಂಪಾದನೆ ಮಾಡ್ತೀರಾ, ಎಷ್ಟು ಕೆಟ್ಟದ್ದು ಸಂಪಾದನೆ ಮಾಡ್ತೀರಾ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸತ್ತಿರೋರನ್ನ ವಾಪಸ್ ತಗೊಂಬರೋಕೆ ನಿಮ್ಗಾಗಲ್ಲ. ಅವರ ಚಿಂತೆಯಲ್ಲೇ ಕೂತರೂ ಕೂಡ ನೀವು ಅವ್ರಿಗೂ ಪ್ರಾಬ್ಲಮ್ ಮಾಡ್ತೀರಾ, ನಿಮ್ಮನ್ನು ನೀವು ಪ್ರಾಬ್ಲಮ್ ಮಾಡ್ಕೋತೀರಾ. ನೀವೇನಕ್ಕೆ ಬಂದಿದ್ದೀರಾ ಅದನ್ನು ಮರ್ತು ಬಿಡ್ತೀರಾ. ಓಕೆ, ಅದಕ್ಕೆ ಹುಡುಗ ಹೇಳೋದು ಇದನ್ನೇ. ಅಲ್ಲಿ ಆತ್ಮಲೋಕದಲ್ಲಿ ಹೋಗಿ ಅವನು ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ಶರೀರದಿಂದ ಹೊರಗಡೆ ಬಂದ ಮೇಲೆ ತಾನೇ ಅವನಿಗೆ ಗೊತ್ತಾಗಿರೋದು, ನನ್ನ ಜೀವನನ ವೇಸ್ಟ್ ಮಾಡಿಕೊಂಡೆ, ನಾನು ಬಂದಿರೋ ದಿನಗಳನ್ನು ನಾನು ಚಿಂತೆಯಲ್ಲೇ ಕಳ್ಕೊಂಬಿಟ್ಟೆ. ಅವನು ಓದೋದಕ್ಕೋಸ್ಕರ ಅವನು ಚಿಂತೆ ಮಾಡ್ತಾ ಇದ್ದ. ಓಕೆ, ಅವನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅದೇ ಚಿಂತೆಯಲ್ಲೇ ಇರ್ತಾ ಇದ್ದ ಹುಡುಗ ಎರಿಕ್ ಮೇಡನ್ಸ್. ಓಕೆ, ಅವನು ಹೇಳ್ಕೊತಾ ಇರೋದು, ನಾವು ಹೋದ್ಮೇಲೆ ಫಸ್ಟ್ ಪಶ್ಚಾತ್ತಾಪ ನಮಗೆ ಆಗೋದು, ನಾನು ಇಡೀ ಜೀವನಾನ ವ್ಯರ್ಥ ಮಾಡಿಕೊಂಡೆ, ಚಿಂತೆಯಲ್ಲೇ ಕಳ್ಕೊಂಬಿಟ್ಟೆ ಇಡೀ ಜೀವನಾನ. ಓಕೆ, ಇವತ್ತಿನಿಂದ ಯಾರೂ ಏನೂ ಚಿಂತೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಸೆಟ್ ಆಗಿದೆ. ಏನು ಸೆಟ್ ಆಗಿದೆ? ದೇವರು ಎಲ್ಲರಿಗೂ ಏನು ಸೆಟ್ ಮಾಡಬೇಕು ಅದನ್ನು ಸೆಟ್ ಮಾಡಿದ್ದಾರೆ. ಬೇರೆಯವ್ರನ್ನ ನಾವು ಎಲ್ಲರನ್ನೂ ನಾವು ದುಃಖದಿಂದ ಪಾರ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಅವರು ಒಂದು ಸ್ವಲ್ಪ ಕರ್ಮನ ತಗೊಂಡು ಬಂದಿರ್ತಾರೆ. ಆ ಕರ್ಮನ ಅವರು ಅನುಭವಿಸ್ಲೇಬೇಕು. ಅವರಿಗೆ ನಾವು ಯಾವಾಗಲೂ ಸುಖ ಕೊಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ನಾವು ಎಷ್ಟು ಅವರಿಗೆ ಬುದ್ಧಿವಾದ ಹೇಳಬೇಕು ಅಷ್ಟು ಹೇಳಿ. ನಿಮ್ಮ ಮಾತು ಕೇಳಿಲ್ವಾ ಬಿಟ್ಬಿಡಿ. ನೀವು ಬಂದಿರೋದನ್ನು ವಿಚಾರ ಮಾಡಿ. ನೀವು ಯಾಕೆ ಬಂದಿದ್ದೀರಾ, ಏನು ಕೆಲಸಕ್ಕೆ ಬಂದಿದ್ದೀರಾ, ನಿಮಗೆ ಗೊತ್ತಿಲ್ವಾ? ಬೇಡ, ಒಳ್ಳೆಯದನ್ನು ಮಾಡಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಓಕೆ, ನಾನು ನೀವು ಹೋದ್ಮೇಲೆ ಆತ್ಮಲೋಕಕ್ಕೆ ಕಾಲಿಟ್ಟಾಗ ಆಗಲಿ, ನೀವು ಶರೀರದಿಂದ ಹೊರಗಡೆ ಬಂದಾಗ ಆಗಲಿ, ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಭೂಮಿ ಮೇಲೆ ಯಾಕೆ ಹುಟ್ಟು ಬಂದಿದ್ದೆ, ಏನು ಕೆಲಸಕ್ಕೆ ಹುಟ್ಟು ಬಂದಿದ್ದೆ. ಆಗ ನೀವು ನಾನು ಬಂದಿರೋ ಕೆಲಸ ಮಾಡಿದ್ದೀನಿ ಅಂತ ಖುಷಿಯಾಗಬೇಕು. ಆ ರೀತಿ ಕೆಲಸ ಮಾಡಿ. ಬಿಟ್ಟುಬಿಡಿ ಎಲ್ಲ ಚಿಂತೆ ಡಿಪ್ರೆಷನ್ ಎಲ್ಲನೂ ಬಿಟ್ಟು ನೀವು ಬಂದಿರೋ ಕೆಲಸ ಮಾಡಿ. ಆಮೇಲೆ ಆ ಏಂಜಲ್ ಇರ್ತಾರಲ್ಲ ನಿಮ್ಮ ಹಿಂದೆ, ಏಂಜಲ್ಗೂ ಖುಷಿ ಆಗಬೇಕು. ಅವರು ಕೂಡ ನಿಮ್ಮನ್ನು ಆಗಾಗ ಕಳಿಸ್ತಾ ಇರ್ತಾರೆ ಲೆಸನ್ ಮಾಡಿ ಮೇಲೆ. ಈಗ ಹೋಗಿ ನೀನು ಇದನ್ನು ಮಾಡಿ, ಈ ಪಾಠನ ಲೆಸನ್ ಪೂರ್ತಿಯಾಗಿ ಮಾಡಿ ಮೇಲೆ ಬರಬೇಕು ಅಂತ ನಿಮಗೆ ಫಸ್ಟು ನಿಮ್ಮನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಪಾಠ ಕಲಿಸ್ಬಿಟ್ಟು ನಿಮಗೆ ಕೆಳಗಡೆ ಕಳಿಸಿರ್ತಾರೆ ಏಂಜಲ್ಸ್. ಓಕೆ, ಆ ಏಂಜಲ್ ನಿಮ್ಮ ಗುರು. ಅವರು ಮೇಲೆ ನಿಮ್ಮ ಟೀಚರ್ ಇರ್ತಾರಲ್ಲ, ಟೀಚರಿಗೆ ಖುಷಿಯಾಗೋ ಅಂಥ ಕೆಲಸ ನೀವು ಮಾಡಬೇಕು. ನೀವು ಆತ್ಮಲೋಕಕ್ಕೆ ಹೋದಾಗ ಅವರು ಕೂಡ ಖುಷಿ ಪಡಬೇಕು. ಈಗ ಎಷ್ಟೋ ಆತ್ಮಗಳು, ಒಂದೊಂದು ಆತ್ಮಗಳು
ಆತ್ಮಹತ್ಯೆ ಮಾಡ್ಕೊಂಡು ಹೋದಾಗ ಅವರ ಏಂಜಲ್ಸ್ಗಳು ತುಂಬ ಬೇಜಾರಾಗಿದ್ದರು, ತುಂಬ ಬೇಜಾರು. ಯಾಕಂದರೆ ನಾನು ಮತ್ತೆ ತಿರ್ಗಾ ಅದನ್ನೇ ಕೆಲಸ ಮಾಡಿ ಬಂದುಬಿಟ್ಟ, ಪೂರ್ತಿ ಕೆಲಸ ಮಾಡಿ ಬರಲಿಲ್ಲ ಅಂತ ಬೇಜಾರಾಗಿದ್ದಾರೆ ನನ್ನ ಗುರು ಆತ್ಮ, ನನ್ನ ಏಂಜಲ್ಸು ಅಂತ ಹೇಳ್ಕೊಂಡಿರೋ ಆತ್ಮಗಳು ತುಂಬ ಇದೆ. ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ, ಅವರು ಬಂದಿರೋದು ಕೆಲಸ ಪೂರ್ತಿ ಮಾಡಿ ಹೋಗಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರಿಗೂ ಬೇಜಾರು ಮಾಡೋದು ಬೇಡ, ನಿಮ್ಮ ಏಂಜಲ್ಗೂ ನೀವು ಬೇಜಾರು ಮಾಡಬೇಡಿ. ಅದಕ್ಕೆ ಇವತ್ತಿನಿಂದ ನೀವು ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ಚಿಂತೆಗಳನ್ನು ಮಾಡೋದು ಬಿಟ್ಬಿಡಿ, ಹೊರಗಡೆ ಬನ್ನಿ. ಅಲ್ಲೂ ಒಂದು ಲೋಕ ಇದೆ. ನಮ್ಮದು ಈ ಭೂಮಿ ಮೇಲೆ, ನಾವು ಈ ಭೂಮಿ ಅಂತ ನಮಗೆ 3 ದಿನ ಮಾತ್ರ ಭೂಮಿ ಮೇಲೆ ಬಂದಿದ್ದೀವಿ. ಮೋಹ ಮಾಯೆಯಲ್ಲಿ ಸಿಕ್ಕಾಕ್ಕೋಬೇಡಿ, ಒಳ್ಳೆಯದನ್ನು ಮಾಡ್ತಾಯಿರಿ, ಚಿಂತೆ ಮಾಡಬೇಡಿ. ಬಂದಿರೋ ಕೆಲಸ ಪರ್ಫೆಕ್ಟಾಗಿ ಮಾಡಿಬಿಟ್ಟು ನಿಮ್ಮ ಏಂಜಲ್ಗೂ ಖುಷಿ ಆಗಬೇಕು, ನಿಮಗೂ ಖುಷಿ ಆಗಬೇಕು. ನಿಮ್ಮ ಪ್ರೀತಿಯ ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್, ನಿಮ್ಮನ್ನು ಬಿಟ್ಟು ಹೋಗಿರೋರು, ಅಪ್ಪ ಅಮ್ಮ, ಓಕೆ, ಕೆಳಗಡೆ ಇರೋವ್ರಿಗೂ ಖುಷಿ ಆಗಬೇಕು, ಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಅವ್ರಿಗೂ ಖುಷಿ ಆಗಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಲ್ವಾ. ನೀವು ಚಿಂತೆ ಮಾಡಿದ್ರೆ ಏನೂ ಮಾಡಬೇಕಾಗಿರೋದೇನೂ ಇಲ್ಲ. ಚಿಂತೆ ಮಾಡಿದ್ರೆ ಏನಾದರೂ ಬರುತ್ತಾ? ಏನೂ ಬರಲ್ಲ. ಓಕೆ, ಅದಕ್ಕೆ ಎಲ್ಲರೂ ಖುಷಿಯಾಗಿರಿ, ಪಶ್ಚಾತ್ತಾಪ ಪಡೋದು ಬೇಡ. ನಾಳೆ ಆತ್ಮಲೋಕಕ್ಕೆ ಹೋದಾಗ ನೀವು ಪಶ್ಚಾತ್ತಾಪಕ್ಕೆ ಒಳಗಾಗಬಾರ್ದು. ಅಂದರೆ ಎರಿಕ್ ಮೇಡ್ಹಾಸ್ ಹುಡುಗ ಹೇಳೋದು ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪಾಠ ಅಲ್ವಾ. ಓಕೆ, ಇವತ್ತಿನಿಂದ ಖುಷಿಯಾಗಿರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.